ಬನ್ನಿ ಸ್ನೇಹಿತರೆ, ಇದು ಟಾಪ್ 20 ಸರಣಿಯಾಗಿದೆ. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆಗಳಿವೆ. ಇದು ಮರದೇ ಪೂರ್ತಿ ವಿಡಿಯೋವನ್ನು ನೋಡಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈಗ ಬನ್ನಿ ನಾವು ಮೊದಲನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, HYVPನ ವಿಸ್ತೃತ ರೂಪವೇನು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಸ್ವಚ್ಛ ಭಾರತ ಮಿಷನ್ ಇದು ಯಾವ ಅಂಶಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ವೈಯಕ್ತಿಕ ಶೌಚಾಲಯಗಳು, ಆಪ್ಷನ್ ಬಿ ಸಮುದಾಯ ಶೌಚಾಲಯಗಳು, ಆಪ್ಷನ್ ಸಿ ಘನತ್ಯಾಜ್ಯ ನಿರ್ವಹಣೆ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ. ಮೂರನೆಯ ಪ್ರಶ್ನೆ, ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ಆಪ್ಷನ್ ಎ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್, ಆಪ್ಷನ್ ಬಿ ಪಾರದೀಪ ಪೋರ್ಟ್ ಟ್ರಸ್ಟ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, ಆಪ್ಷನ್ ಡಿ ವಿಶಾಖಪಟ್ಟಣಂ ಪೋರ್ಟ್ ಟ್ರಸ್ಟ್. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟನ್ನು ಶ್ಯಾಮ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆ, ನವಿಲು ತೀರ್ಥ ಬಳಿ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ? ಆಪ್ಷನ್ ಎ ಮಲಪ್ರಭಾ, ಆಪ್ಷನ್ ಬಿ ಘಟಪ್ರಭಾ, ಆಪ್ಷನ್ ಸಿ ಮಾರ್ಕಂಡೇಯ, ಆಪ್ಷನ್ ಡಿ ಹಿರಣ್ಯಕೇಶ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮಲಪ್ರಭಾ. ಇದು ನವಿಲು ತೀರ್ಥ ಅಣೆಕಟ್ಟು ಬಳಿ ಕಟ್ಟಲಾದ ಅಣೆಕಟ್ಟು. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಮತ್ತೊಮ್ಮೆ ಐದನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಮೇ 26, ಆಪ್ಷನ್ ಬಿ ಜೂನ್ 26, ಆಪ್ಷನ್ ಸಿ ಜುಲೈ 26, ಆಪ್ಷನ್ ಡಿ ಆಗಸ್ಟ್ 26. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 26. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ ಹೋಗೋಣ. ಏಳನೇ ಪ್ರಶ್ನೆ, ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಚಿತ್ರದುರ್ಗ, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಚಾಮರಾಜನಗರ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರದುರ್ಗ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಇದು ಅತ್ಯಂತ ಪ್ರಮುಖ ಪ್ರಶ್ನೆ ಮತ್ತು ಹಿಂದಿನ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆಯಾಗಿದೆ. ಇದರ ಆಪ್ಷನ್ ನೋಡೋಣ. ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಬಿಜಾಪುರ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಜಾಪುರ. ಬನ್ನಿ ಸ್ನೇಹಿತರೆ, ಒಂಬತ್ತನೇ ಪ್ರಶ್ನೆ ಕಡೆಗೆ ಹೋಗೋಣ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಎಸ್.ಆರ್. ಬೊಮ್ಮಾಯಿ. ಸಾರಿ ಸ್ನೇಹಿತರೆ, ಇದು ಮೊದಲನೇ ಪ್ರಶ್ನೆ ಪೂರ್ತಿಯಾಗಿ ಪ್ರಿಂಟ್ ಆಗಲಿಲ್ಲ. ಆಪ್ಷನ್ ಬಿ ಎಸ್.ಎಂ. ಕೃಷ್ಣ, ಆಪ್ಷನ್ ಸಿ ಸಿದ್ದರಾಮಯ್ಯ, ಆಪ್ಷನ್ ಡಿ ಜೆ.ಎಚ್. ಪಟೇಲ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್.ಎಂ. ಕೃಷ್ಣ. ಇವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆಯನ್ನು ನೋಡೋಣ. ಹತ್ತನೆಯ ಪ್ರಶ್ನೆ, ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಮಂಡಗದ್ದೆ ಪಕ್ಷಿಧಾಮ ಇದು ಆಪ್ಷನ್ ಉತ್ತರ ಕನ್ನಡ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಬಳ್ಳಾರಿ. ಹತ್ತನೆಯ ಪ್ರಶ್ನೆಗೆ ನೀವು ಕಮೆಂಟ್ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 11ನೆಯ ಪ್ರಶ್ನೆ, ತಲೆದಂಡ ಎಂಬ ನಾಟಕದ ಕರ್ತ ಯಾರು? ಆಪ್ಷನ್ ಎ ಪಿ ಲಂಕೇಶ್, ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಸಿ ಬಿ ವಿ ಕಾರಂತ್, ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್. ಬನ್ನಿ ಸ್ನೇಹಿತರೆ, 12ನೇ ಪ್ರಶ್ನೆ ಕಡೆಗೆ ಹೋಗೋಣ. 12ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಡಿ
ಫ್ಲೋರಿನ್. ಆಪ್ಷನ್ ಡಿ ಆಮ್ಲಜನಕ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಜಲಜನಕ. ಜಲಜನಕವು ಅತಿ ಹಗುರವಾದ ಅನಿಲ. ಬನ್ನಿ ಸ್ನೇಹಿತರೆ, 13ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 13ನೇ ಪ್ರಶ್ನೆ, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? ಆಪ್ಷನ್ ಎ 750 ವ್ಯಾಟ್ಗಳು, ಆಪ್ಷನ್ ಬಿ 1000 ವ್ಯಾಟ್ಗಳು, ಆಪ್ಷನ್ ಸಿ 500 ವ್ಯಾಟ್ಗಳು, ಆಪ್ಷನ್ ಡಿ 776 ವ್ಯಾಟ್ಗಳು. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ 776 ವ್ಯಾಟ್ಗಳು. ಬನ್ನಿ ಸ್ನೇಹಿತರೆ, 14ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಪ್ಷನ್ ಎ ಹೆರಳಕರ್ ಮಂಜಪ್ಪ, ಆಪ್ಷನ್ ಬಿ ಗಂಗಾಧರ ರಾವ್ ದೇಶಪಾಂಡೆ, ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಡಿ ಇವುಗಳಲ್ಲಿ ಯಾರೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾಧರ ರಾವ್ ದೇಶಪಾಂಡೆ. ಇವರು ಕರ್ನಾಟಕದ ಕೇಸರಿ ಎಂದು ಕರೆದುಕೊಂಡಿದ್ದಾರೆ. 15ನೆಯ ಪ್ರಶ್ನೆ, ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಅಧಿಕೃತ ಭಾಷೆಗಳು, ಆಪ್ಷನ್ ಬಿ ಭೂ ಸುಧಾರಣೆ, ಆಪ್ಷನ್ ಸಿ ಪಕ್ಷಾಂತರ ನಿಷೇಧ, ಆಪ್ಷನ್ ಡಿ ಪಂಚಾಯತ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಭೂ ಸುಧಾರಣೆಗೆ ಸಂವಿಧಾನದ 9ನೇ ವಿಧಿಯನ್ನು ಅನುಸೂಚಿಸಿದೆ. ಬನ್ನಿ ಸ್ನೇಹಿತರೆ, 16ನೇ ಪ್ರಶ್ನೆ ಕಡೆಗೆ ಹೋಗೋಣ. 16ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ನೀಲಿ ಕ್ರಾಂತಿ, ಮತ್ಸ್ಯೋದ್ಯಮ, ಬಿ ಕಪ್ಪು ಕ್ರಾಂತಿ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಆಪ್ಷನ್ ಸಿ ಹಳದಿ ಕ್ರಾಂತಿ, ಮೊಟ್ಟೆ, ಆಪ್ಷನ್ ಡಿ ಹಸಿರು ಕ್ರಾಂತಿ, ಕೃಷಿ. ಇಲ್ಲಿ ಸರಿಯಲ್ಲ, ತಪ್ಪಾದ ಹೇಳಿಕೆ ಆಪ್ಷನ್ ಸಿ ಹಳದಿ ಕ್ರಾಂತಿ. ಇದು ಎಣ್ಣೆ ಪದಾರ್ಥಗಳಿಗೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ, 17ನೇ ಪ್ರಶ್ನೆ ಕಡೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಸ್ನೇಹಿತರೆ, ಮೊದಲು ಪೂರ್ತಿ ಪ್ರಶ್ನೆಯನ್ನು ಓದಿಕೊಳ್ಳಿ, ಅದರ ನಂತರ ಉತ್ತರವನ್ನು ಸರಿಯಾಗಿ ನೋಡಿಕೊಳ್ಳಿ. ಇದರ ಆಪ್ಷನ್ ಎ ವರ್ಡ್ ಡಾಕ್ಯುಮೆಂಟ್ .dox ಇದು ಸರಿಯಾಗಿದೆ. ಆಪ್ಷನ್ ಬಿ ಧ್ವನಿ, ಇದು MP3 ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಪವರ್ ಪಾಯಿಂಟ್ PPTX ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಎಕ್ಸೆಲ್ ಇದು ತಪ್ಪಾಗಿದೆ. ಆದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸೆಲ್. ಬನ್ನಿ ಸ್ನೇಹಿತರೆ, 18ನೇ ಪ್ರಶ್ನೆ ಕಡೆಗೆ ಹೋಗೋಣ. ಶುಷ್ಕ ಮಂಜುಗಡ್ಡೆ ಅಂದರೆ? ಆಪ್ಷನ್ ಎ ಘನ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಘನ ಅಮೋನಿಯಂ, ಆಪ್ಷನ್ ಸಿ ಘನ ಗಂಧಕದ ಡೈಆಕ್ಸೈಡ್, ಆಪ್ಷನ್ ಡಿ ಶುಷ್ಕ ಇಂಗಾಲದ ಡೈಆಕ್ಸೈಡ್ ಅನಿಲ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಘನ ಇಂಗಾಲದ ಡೈಆಕ್ಸೈಡ್. ಬನ್ನಿ ಸ್ನೇಹಿತರೆ, 19ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಕೆಳಗಿನಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ಆಪ್ಷನ್ ಎ ತಮಿಳು, ಆಪ್ಷನ್ ಬಿ ತೆಲುಗು, ಆಪ್ಷನ್ ಸಿ ಕನ್ನಡ ಮತ್ತು ಆಪ್ಷನ್ ಡಿ ಮರಾಠಿ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಮರಾಠಿ. ಬನ್ನಿ ಸ್ನೇಹಿತರೆ, ಲಾಸ್ಟ್ ಆ್ಯಂಡ್ ಬೆಸ್ಟ್ 20ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಾರಾಪುರ್ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಇದರ ಉತ್ತರವನ್ನು ಕಮೆಂಟ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಟಾಪಿಕ್.